ಮಗುವಿಗೆ ಬರೀ ವಿದ್ಯಾಭ್ಯಾಸ ಅಷ್ಟೇ ಕಲಿಸಿದ್ರೆ ಸಾಲದು. ಅಪ್ಪ ಅಮ್ಮನ ಬೆಲೆ ಏನು, ಅವ್ರ ಆಶೀರ್ವಾದದ ಫಲ ಏನು, ಜೀವನದ ಮೌಲ್ಯಗಳನ್ನ ಕಲಿಸಿ. ಕೊನೆಗಾಲದಲ್ಲಿ ನೀವೇ ಸುಖವಾಗಿರ್ತೀರ. ಅಪ್ಪ, ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಇವತ್ತೊಂದು ದಿವಸ ಕುಡಿಯೋಕೆ ಹೋಗಬೇಡಿಪ್ಪ. ಒಂದು ನಿಮಿಷ ಅಮ್ಮ. ನಿಮ್ಮ ಮನೆಯಲ್ಲಿ ಜಿರಳೆ ಔಷಧಿ, ಇಲಿ ಪಾಷಾಣ, ಈ ತಿಗಣೆ ಹೊಡೆಯೋ ಸ್ಪ್ರೇ ಇರುತ್ತಲ್ಲ, ಅದಿದ್ದರೆ ತಗೊಂಬನ್ನಿ. ದಯವಿಟ್ಟು ತಗೊಂಬನ್ನಿ ಹೇಳ್ತಾರೆ. ತಗೋ, ಇದನ್ನಿಟ್ಕೋ. ಮುಂದಕ್ಕೆ ಬೇಕಾಗತ್ತೆ ಭವಿಷ್ಯ ನಿಧಿ. ನನ್ನ ಸರ್ಕಾರ ಬಂದರೆ ನಿನ್ನಂಥವ್ರು ಕುಡಿಯೋಕೆ ಇಡೀ ರಾಜ್ಯದಲ್ಲಿ ಒಂದೇ ಒಂದು ಹನಿ ಸಾರಾಯಿ ಸಿಗಲ್ಲ. ಅದ್ರ ಬದಲಾಗಿ ನಿನ್ನಂಥ ಕುಡುಕರಿಗೆ, ಸೋಂಬೇರಿಗಳಿಗೆ ನನ್ನ ಸರ್ಕಾರದ ವತಿಯಿಂದ ಫ್ರೀಯಾಗಿ ಇದನ್ನು ಕೊಡ್ತೀವಿ. ಕುಡಿದು ಸಾಯಿ. ಮನೆಗೆ ಮಗ ಅಲ್ಲ, ಸ್ಮಶಾನಕ್ಕೆ ಹೆಣ ಅಲ್ಲ. ಆಗಿರೋ ವಯಸ್ಸು ನೋಡಲಿ. ಕೊಡಿ. ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ, ಮನ್ಸಿಗೆ ಹಾಕ್ಕೊಳ್ಳಿ. ನನ್ನ ಸರ್ಕಾರ ಬಂದರೆ ಕಳ್ತನ, ಚೀಟಿಂಗ್ ಹೇಗೆ ಅಪರಾಧನೋ, ಸೋಂಬೇರಿತನೋ ಅದೇ ಥರ ಅಪರಾಧ ಅನ್ನೋ ಕಾಯ್ದೆ ತರ್ತೀನಿ. ಹೆಣ್ಣು ಮಕ್ಕಳನ್ನ ಕೆಲ್ಸಕ್ಕೆ ಕಳಿಸಿ ಆರಾಮಾಗಿರೋ ಯಾವನೇ ಗಂಡಸಾಗ್ಲಿ ಮುಲಾಜಿಲ್ದೆ ಒಳಗೆ ಹಾಕಿಸ್ತೀನಿ. ಜೈಲಲ್ಲಿ ಅವ್ರಿಗೆ ದುಡಿಯೋದನ್ನು ಹೇಳ್ಕೊಡ್ತೀನಿ. ನೋಡಿದ್ರ ವೀಕ್ಷಕರೇ, ರಂಜಿತ್ ಅವರ ವಾಕ್ ಪ್ರವಾಹ ಮುಂದುವರಿತಾನೆ ಇದೆ. ಬರೀ ಸಾರಾಯಿ ಮುಕ್ತ ರಾಜ್ಯ ಅಷ್ಟೇ ಅಲ್ಲ, ಸೋಂಬೇರಿ ಮುಕ್ತ ರಾಜ್ಯ ಮಾಡ್ತೀನಿ ಅಂತ ರಂಜಿತ್ ಅವರು ಪಣ ತೊಟ್ಟಿದ್ದಾರೆ. ಇವ್ರನ್ನ ಜನ ಅವತಾರ ಪುರುಷ, ದೇವತಾ ಮನುಷ್ಯ, ನಮ್ಮನ್ನ ಉದ್ಧಾರ ಮಾಡಕ್ ಬಂದಿರೋ ಯುಗ ಪುರುಷ ಅಂತೆಲ್ಲ ಕರೀತಾ ಇದ್ದಾರೆ. ಜನ ಇವರು CM ಆಗಿ ಬರಲಿ ಅಂತ ತುದಿಗಾಲಲ್ಲಿ ಕಾಯ್ತಾ ನಿಂತಿದ್ದಾರೆ. ಇಂಥವ್ರು ನಮ್ಮ ರಾಜ್ಯಕ್ಕೆ CM ಆಗಿ ಬರಲಿ ಅಂತ ಜನ ಹರಿಸ್ತಾ ಇದ್ದಾರೆ. ನೋಡೋಣ ಈ ಸಾರಿ ಎಲೆಕ್ಷನ್ ಅಲ್ಲಿ ಏನಾಗುತ್ತೆ ಅಂತ. ಕ್ಯಾಮ್ರಾಮನ್ ಶೈಲಂದ ಜೊತೆ ಅಭಯ್ ಶೇಖರ್, ಬೆಂಗಳೂರು.